ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಪುರಸಭೆ ಮುಖ್ಯಾಧಿಕಾರಿಗಳಾದ ಸಂಗಮೇಶ್ ಕಾರ್ಬಾರಿ ಅವರಿಂದ ದಬ್ಬಾಳಿಕೆ ಕೇಳಿಬಂದಿದೆ. ಇಂದು ಇದೇ ದಿನಾಂಕ 21ರಂದು ಬೆಳಗ್ಗೆ 8 ಗಂಟೆಯಿಂದ ಯಾವುದೇ ಮೇಲಧಿಕಾರಿಗಳ ಆದೇಶವಿಲ್ಲದೆ ಮತ್ತು ಆಸ್ತಿಯ ಸರ್ವೆ ನಂಬರ್ 704 ಮತ್ತು 705ರ ಖಾಸಗಿ ನೂರುದ್ದೀನ್ ಮೊಹಮ್ಮದ್ ಸಾಬ್ ಮಿರದೆ ವ್ಯಕ್ತಿಯವರದು ಇರುತ್ತದೆ. ಈ ಆಸ್ತಿಯನ್ನ ಮಾಲೀಕರಿಂದ ಯಾದವರಾವ್ ತಂದೆ ವಿಠ್ಠಲರಾವ್ ಕಣಸೆಯವರು ಆಸ್ತಿಯನ್ನ ಖರೀದಿ ಮಾಡಿಕೊಂಡಿರುತ್ತಾರೆ. ಈ ಆಸ್ತಿಯನ್ನ ಭಾಲ್ಕಿ ಉಪನೋಂದಣಿ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಮತ್ತು ಪುರಸಭೆಯಲ್ಲಿ ದಾಖಲಾತಿಗಳು ನೋಂದಣಿಯಾಗಿರುತ್ತವೆ. ದಿನಾಂಕ 22ರಂದು 18/2/24ರಂದು ಪುರಸಭೆ ಕಾರ್ಯಾಲಯದಿಂದ 2023ರ ಫೆಬ್ರವರಿ 22 ಮತ್ತು ಫೆಬ್ರವರಿ 18, 2024ರಂದು ಪುರಸಭೆ ಕಾರ್ಯಾಲಯದಿಂದ ಮತ್ತು ಮುಖ್ಯಾಧಿಕಾರಿಗಳಿಂದ 2 ಸಲ ಕಟ್ಟಡದ ಪರವಾನಗಿಯನ್ನ ಪಡೆದುಕೊಂಡಿರುತ್ತಾರೆ. ಆದರೂ ಕೂಡ ಇವಾಗಿನ ಪುರಸಭೆ ಮುಖ್ಯಾಧಿಕಾರಿಗಳ ಸಂಗಮೇಶ್ ಕಾರ್ಬರಿಯವರು ವಿನಾಕಾರಣ ನಾವು ಕಟ್ಟಿರುವ ಕಟ್ಟಡವನ್ನ ನಮಗೆ ಯಾವುದೇ ಮುನ್ಸೂಚನೆ ನೀಡದೆ ಪೊಲೀಸ್ ಬಂದೋಬಸ್ತ್ನೊಂದಿಗೆ ನೆಲಸಮ ಮಾಡಿರುತ್ತಾರೆ. ಯಾಕೆಂದ್ರೆ ನಮ್ಮ ಆಸ್ತಿಯಲ್ಲಿ ನಾವು ಆಸ್ಪತ್ರೆ ಕಾಂಪೌಂಡ್ ಅನ್ನ ಕಟ್ಟುತ್ತಿರುವುದನ್ನು ಗಮನಿಸಿ ನೇರವಾಗಿ ನಮ್ಮ ಆಸ್ಪತ್ರೆಗೆ ಬಂದು ನನಗೆ ಕಡಾಖಂಡಿತವಾಗಿ ಕಟ್ಟಡದ ವಿಷಯದ ಬಗ್ಗೆ ಚರ್ಚೆ ಮಾಡಿ ನನಗೆ 1 ಲಕ್ಷ ರೂಪಾಯಿ ಮಾಮೂಲಿ ಕೊಡಬೇಕು, ಇಲ್ಲವಾದರೆ ನಾನು ನಿಮ್ಮ ಕಟ್ಟಡವನ್ನ ನೆಲಸಮ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿರುತ್ತಾರೆ ಎಂದು ಆಸ್ತಿಯ ಮಾಲೀಕರಾದ ಯಾದವರಾವ್ ಕಣಸೆಯವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಇನ್ನು ಈ ಆಸ್ತಿಯ ಮೇಲೆ ಕೋರ್ಟಿನಲ್ಲಿ ಪುರಸಭೆ ವಿರುದ್ಧ ಸ್ಟೇ ಸಿಕ್ಕಿರುತ್ತದೆ. ಆದರೂ ಕೂಡ ಕೋರ್ಟ್ ಆದೇಶ ಅವಮಾನಿಸಿ ಅಗೌರವ ತೋರಿ ಕಾನೂನು ಉಲ್ಲಂಘನೆ ಮಾಡಿ ದುರಂಕಾರದಿಂದ ತನ್ನ ದರ್ಪದಿಂದ ಕಾನೂನಿಗೆ ಅವಮಾನ ಮಾಡಿರುತ್ತಾರೆ ಎಂದು ಆಸ್ತಿಯ ಮಾಲೀಕರು ಆರೋಪಿಸಿದ್ದಾರೆ. ಇಂಥ ನೀಚ ಅಧಿಕಾರಿ ಸುಮಾರು ನಮಗೆ 80ರಿಂದ 90 ಲಕ್ಷ ರೂಪಾಯಿವರೆಗೆ ಹಾನಿ ಮಾಡಿ ನಮ್ಮನ್ನ ಅವಮಾನಿಸಿರುತ್ತಾರೆ. ಈ ಪುರಸಭೆ ಮುಖ್ಯಾಧಿಕಾರಿಗಳ ಅಧಿಕಾರ ವಹಿಸಿಕೊಂಡ ಮೇಲೆ ಇಲ್ಲಿಯವರೆಗೆ 2-3 ಕಡೆ ಹಾಗೂ ಸಾರ್ವಜನಿಕ ಆಸ್ತಿಯನ್ನು ಕೂಡ ಹಾನಿ ಮಾಡಿರುತ್ತಾರೆ. ಅಧಿಕಾರಿಗಳ ಹಿಂದೆ ಕಾಣುವ ಕೈಗಳು ಇರುತ್ತವೆ ಎಂದು ಮಾಲೀಕರು ಆರೋಪಿಸಿದ್ದಾರೆ. ಇನ್ನು ನಮಗೆ ನ್ಯಾಯ ಸಿಗದೆ ಇದ್ದಲ್ಲಿ ನಮ್ಮ ಮರಾಠ ಸಮಾಜದಲ್ಲಿ ನನಗೆ ಆಗಿರುವ ಅನ್ಯಾಯವನ್ನು ಸಹಿಸದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಮಾಲೀಕರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ಮಾಧ್ಯಮದವರು ಪುರಸಭೆ ಮುಖ್ಯಾಧಿಕಾರಿಗಳಾದ ಸಂಗಮೇಶ್ ಕಾರ್ಬಾರಿ ಅವರಿಗೆ ವಿಚಾರಿಸುವುದಕ್ಕೆ ಹೋದರೆ ಉಡಾಪೆ ಮಾತನ್ನ ಹೇಳಿ ಗಾಳಿಯಲ್ಲಿ ತೂರಿ ಇರುತ್ತಾರೆ. ಈ ಅಧಿಕಾರಿ ತನಗೆ ವಿಷಯಗಳು ಸಂಬಂಧ ಬರದಿದ್ದರೂ ಕೂಡ ಸಾರ್ವಜನಿಕರಿಗೂ ಬಹಳ ತೊಂದರೆ ನೀಡುತ್ತಿರುವುದು ಗಮನಕ್ಕೆ ಬಂದಿದೆ. ಈ ಮುಖ್ಯಾಧಿಕಾರಿ ವಿರುದ್ಧ ಕಾನೂನು ರೀತಿ ಮಾನಹಾನಿ ಮೊಕದ್ದಮೆಗೆ ನ್ಯಾಯಾಲಯ ಮೊರೆ ಹೋಗಿ ದಾವೆ ದಾಖಲಿಸುತ್ತೇವೆ ಎಂದು ಆಸ್ತಿಯ ಮಾಲೀಕರು ತಿಳಿಸಿದ್ದಾರೆ. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಇದಾಗ ಬಂದು ಕಸಿ 55 ವರ್ಷ ಆಯಿತು. ನಾವು ಯಾವ್ದು ಭೀ ಕೆಲಸ ತಪ್ಪು ಮಾಡಿಲ್ಲ. ನಾವು ಜನ ಸೇವಾ ಮಾಡೋ ಸರಿಯಾಗಿ ವ್ಯಸನ ಮುಕ್ತ ದವಾಖಾನೆ ಮಾಡಬೇಕು ಈ ಉದ್ದೇಶದಿಂದ ಕನಸೆ ಹಾಸ್ಪಿಟಲ್ ನಾವು ಕಟ್ಟನ್ಕಿ ಪೂರಾ ಡಾಕ್ಯುಮೆಂಟ್ಸ್ ತಗೊಂಡು ಕಸಿ ಮುನ್ಸಿಪಾಲ್ಟಿ ಡಾಕ್ಯುಮೆಂಟ್ಸ್ ತಗೊಂಡು ಕಸಿ ನಾವು ಕಟ್ಲಾತಿದ್ದೀವಿ. ನಮಗೆ ಅಚಾನಕ್ ಹೇಳಲ್ದೆ ಆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಒಂದಿನ ಬಂದು ಕಸಿ ನಮಗೆ ಕೇಳಿದ್ರು, ಕನಸವರೇ ನೀವು 1 ಲಕ್ಷ ರೂಪಾಯಿ ಕೊಡಿ ಅಂತ ಅಂದರು. ನಮ್ಮಲ್ಲಿ ದುಡ್ಡು ಸಿಗಂಗಿಲ್ಲಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಹೇಳಿದೆವರಿಗೆ ನಾವು ಸಾಯಗಾವ್ ಉಪ ಸರ್ಪಂಚ್ ಇದ್ದೀನಿ ಚಾಲು ನಮಗೆ ಹ್ಯಾಂಗೆ ರೊಕ್ಕ ಕೇಳತ್ತೀರಿ ಅಂದ್ರೆ ಅವನಿಗೆ ಯಾವ ಕೇಳೋದಿಲ್ಲ. ಅವ್ರು ಬಂದು ಕಸಿ ನಾವು ದವಾಖಾನೆ ಕಡ್ದ ಪೂರಾ ಕಟ್ಟಣಿಗೆ ಮುಂಜಾನೆ 8 ಬಂದು ಕಸಿ
ಪೂರಾ 3 ಡೋಸರ್ ಹಚ್ಕಸಿ ಹಿಡಿಯೋದು. ಏನು ಇಲ್ಲಿ ಕರ್ನಾಟಕ ಒಳಗೆ ಕಾನೂನು ಇದೇ ಇಲ್ಲ. ನಾವು ಮರಾಠದನ ಇಲ್ಲಿ ಇರಬೇಕಿಲ್ಲ ಕೇಳಿ. ನಾವೇನು ಯಾವುದರ ಏನು ಬಿಸ್ನೆಸ್ ಕೆಲಸ ಇಲ್ಲ, ಬೇಸನ್ ಮುಕ್ತ ದವಾಖಾನ ಮಾಡೋಸಲಕ್ಕೆ ನಾವು ಅದು ದವಾಖಾನೆ ಕಟ್ಟಂಗೆ ಪೂರ್ಣ ಮಾಡಿದೆವು. ಮಾಡಿದ ಮೇಲೆ ಪೂರಾ ಹೇಳೋದು ಅದು ನಮ್ಮದು ನುಕ್ಸಾನ್ ಅಂದ್ರೆ 90-80 लाख रुपये नुकसान ಮಾಡಿದೆವು. चीफ ऑफिसर ज्ञापन कर रहा है क्यों बोले तो ये जगह तुम कम में लिए सर, अब रेट बहुत हो गया, 1 लाख रुपए जो के मंगा उन्होंने, हम नहीं दिए. जरा मैं भी काउंसलर हूँ तो ऐसा कैसा भ्रष्टाचार करता, पेट में एक दाग रखते हुए हमारा जायदाद को चीफ ऑफिसर होना बोल के वैयक्तिक से गिरा रहा है. और जो भी है कानून के तहत हमारे को मदद करना बोले तो पुलिस वाले भी उनके साथ मिलकर हमारे ऊपर अन्याय कर रहे हैं. और आप जो है न्यूज़ के माध्यम से ये है, हम गरीबों के ऊपर जो अन्याय हो रहा है इसका आप आवाज़ उठा के हमारे को सहकार करना बोलते. ये गिराने से पहले आपको नोटिस नहीं दिया साहब? साहब कुछ भी नहीं दिए. एक भी नोटिस नहीं मिला आपको? नोटिस दिए, 3 नोटिस का रिप्लाई हम लोग दिए सर. हाँ. हम कोर्ट की तरफ से रिप्लाई दिया, हमारे वकील की तरफ भी 3 नोटिस का रिप्लाई दिए उनको. हाँ. लेकिन वो लोगों का उनका रिप्लाई क्या है, नोटिस हमको आज गिराते या रात में कोई नोटिस नहीं दिया हमको. शाम रात में आए 7 बजे आए, हम उधर पानी मार रहे थे, फीट के वॉल से गिरा दिए. वहाँ पे एक भी गेट नहीं है अंदर आने का. मैं फोटो जो हमारे पास रख लिया, फीट के दीवार पे एक भी गेट नहीं है. पीछे से आके क्या गिराना है, हम यहाँ पानी मार रहे हैं, मेन गेट ये है. यहाँ से आके हमको उसको नोटिस बता के आप गिराओ, किसी प्रॉब्लम